ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ನನ್ನ ವೆರಿ ಹ್ಯಾಪಿ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ದಿನ ಏನ್ ವಿಶೇಷ ನಿಮ್ಮೆಲ್ಲರಿಗೂ ಯಾರಿಗಾದ್ರೂ ಗೊತ್ತಾ? ಇವತ್ತಿನ ದಿನ ವಿಶೇಷವೇನು? ಇವತ್ತು ಗುರು ಪೂರ್ಣಿಮಾ ಅಲ್ವಾ? ನಿಮ್ಮನ್ನ ಬೆಳೆಸೋದು ಯಾರು? ಗುರುಗಳು ಅಲ್ವಾ? ಫ್ರಮ್ ವೆರಿ ಬಿಗಿನಿಂಗ್, ರೈಟ್ ಫ್ರಮ್ ಅವರ್ ಅರ್ಲಿ ಏಜ್, ಇಟ್ ಇಸ್ ದಿ ಗುರು ಹೂ ಟೇಕ್ಸ್ ಕೇರ್ ಆಫ್ ಅಸ್. ಮೊದಲು ಗುರು ಯಾರು ನಮ್ಮೆಲ್ಲರಿಗೂ? ನಮ್ಮ ಅಮ್ಮ ಅಲ್ವಾ? ಪ್ರತಿದಿನ ಶಾಲೆಗೆ ಹೋದಾದ್ಮೇಲೆ ದಿನ ಹೇಳೋ ಒಂದು ಶ್ಲೋಕ ಇರತ್ತೆ ಅಲ್ವಾ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂದ್ರೆ ಈ ಲೋಕನ ಕ್ರಿಯೇಟ್ ಮಾಡೋದು ಯಾರು? ಬ್ರಹ್ಮ. ಅದನ್ನ ಪ್ರೊಟೆಕ್ಟ್ ಮಾಡೋದು ವಿಷ್ಣು. ಅದನ್ನ ಸ್ಟ್ರಾಯ್ ಮಾಡೋದು ಶಿವ. So we are considering these three of them to be Guru, and apart from that, we are offering our pranams to all the Gurus whomever we are associated with. ದಿನಾ ನಮ್ ಗುರುಗಳನ್ನ ಅಂದ್ರೆ ನಮ್ ಟೀಚರ್ಸ್ ನಾವು ನೋಡ್ತಾ ಇರ್ತೀವಿ. ಪ್ರತಿಯೊಂದ್ ದಿನ ಏನಾದ್ರೂ ಒಂದು ವಿಶೇಷವಾಗಿ ನಮ್ಗೆ ಅವ್ರು ಕಲ್ತ್ಕೊಡ್ತಾನೆ ಇರ್ತಾರೆ ಅಲ್ವಾ? ಅವರಿಂದ ಏನಾದ್ರು ಕಲಿತಿರ್ತೀವಿ. ದೇ ಆರ್ ಗೈಡಿಂಗ್ ಅಸ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಲೈಫ್, ರೈಟ್? ಐ ಹೋಪ್ ನನ್ ಆಫ್ ಅಸ್ ಕ್ಯಾನ್ ಡಿಸ್ಅಗ್ರಿ ಟು ಇಟ್. ಒಂದೊಂದ್ ಪ್ರತಿ ಹೆಜ್ಜೆ ನಾವು ಇರೋದ್ರಲ್ಲೂ ಅವರು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ಇದನ್ನ ಇಲ್ಲ ಅಂತ ನಾವ್ ಯಾರು ಹೇಳಕ್ಕೆ ಆಗೋದಿಲ್ಲ ಅಲ್ವಾ? ನೀವ್ಯಾರೋ ಹೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ನಿಮ್ ಸ್ಕೂಲಲ್ಲಿರೋ ಎಲ್ಲ ಶಿಕ್ಷಕಿಯರಿಗೂ ನೀವು ಇವತ್ತು ವಿಶೇಷ ಹೇಳಿರ್ತೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಸೆಷನ್ ನಾವು ನೋಡೋಣ. ಇದನ್ನ ನೋಡೋಕ್ ಮುಂಚೆ ಇವಾಗ ನಾನು ಹೇಳದ್ನಲ್ಲ, ಒಳ್ಳೆ ಶಿಕ್ಷಕ ಅಂದ್ರೆ ಯಾರು ಅದನ್ನ ನಿಮ್ಗೆ ನಾನು ಇಲ್ಲಿ ಬರೆದು ತೋರಿಸಿರ್ತೀನಿ. ಒಂದ್ ನಿಮಿಷ. ಗುಡ್ ಟೀಚರ್, he guides you well, they help you grow and improve. ನೀವು ಬೆಳೆಯೋಕ್ಕೂ ಅವ್ರು ತುಂಬಾ ಸಹಾಯ ಮಾಡ್ತಾರೆ. ಅದೇ ಸಮಯ ನೀವೇನ್ ಮಾಡ್ತಿದ್ದೀರೋ ಅದನ್ನ ಇಂಪ್ರೂವ್ ಮಾಡೋಕ್ಕೂ ಅವ್ರು ತುಂಬಾ ಸಹಾಯ ಮಾಡ್ತಾರೆ. ಇದೆಲ್ಲ ಇಲ್ದೆ ನೀವು ತುಂಬಾ ಕಾನ್ಫಿಡೆಂಟ್ ಆಗಿರೋಕ್ಕೋ, ಸ್ಕಿಲ್ಡ್ ಆಗಿರೋದಿಕ್ಕೋ, ಅಂದ್ರೆ ನಿಮ್ಮಲ್ಲಿರೋ ಕಲೆಗಳನ್ನ ಅವರು ಅದನ್ನ ಶೇಪ್ ಮಾಡ್ಸೋಕೆ ತುಂಬಾ ಹೆಲ್ಪ್ ಮಾಡಿಸ್ತಿದ್ದಾರೆ ನಮ್ಗೆ ಅಲ್ವಾ? ಇಲ್ಲ ಅಂತ ನಾವ್ ಹೇಳೋದಿಕ್ಕೆ ಆಗಲ್ಲ. Can take any teacher. It's not only the teacher that we come across in school. You may be learning music, dance, art, any form of art. They are guiding you. They are making you a skillful person, right? They are making you confident and skilled. Okay. ಒಂದು ನಿಮಿಷ. ನಿಮ್ಮೆಲ್ಲರಿಗೂ ಈ ಬೋರ್ಡ್ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಐ ಹೋಪ್ ದ ಬೋರ್ಡ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಕಾಣಿಸ್ತಿದೆ ಅನ್ಕೊಳ್ತೀನಿ. ಇವಾಗ ನಾವು ಏನಪ್ಪಾ ಕಲಿತೀವಿ? ವಾಟ್ ಆರ್ ವಿ ಗೋಯಿಂಗ್ ಟು ಲರ್ನ್ ಅಂದ್ರೆ ಆಲ್ಫಬೆಟ್. ಮ್ಯಾಮ್, ಇದು ನಾವು ಚಿಕ್ಕ ವಯಸ್ಸಿಂದ ಕಲಿತಿದೀವಲ್ವಾ? ಅದೆಲ್ಲ ಒಂದು ವಿಷಯ ನಿಮ್ಗೆ ಹೇಳ್ಬೇಕು. ಇದನ್ನ ನಾವು ಆಲ್ಫಬೆಟ್ಸ್ ಅಂತ ನಾವು ಹೇಳೋದಿಲ್ಲ. ಇದನ್ನ ನಾವು ಏನಂತ ಕರಿತೀವಿ? ಆಲ್ಫಬೆಟ್ ಅಂತಾನೆ ಹೇಳೋದು. ಅದರಲ್ಲಿ 26 ಅಕ್ಷರಗಳು ಇದೆ. 26 ಲೆಟರ್ಸ್ ಆದೆ. ಆಲ್ ಆಫ್ ಅಸ್ ನೋ ಮ್ಯಾಮ್. ಚಿಕ್ಕ ವಯಸ್ಸಿಂದಾನೇ ಕಲಿತಿದೀವಿ. ಇದೇನ್ ಹೊಸದ? ನಾವು ಚಿಕ್ಕ ವಯಸ್ಸಿಂದಾನೇ ನೋಡ್ತಾ ಇದೀವಿ. ಅದನ್ನ ಇಟ್ಕೊಂಡೇ ಸೆಂಟೆನ್ಸ್ ಎಲ್ಲ ನಾವು ಫ್ರೇಮ್ ಮಾಡ್ತಿರೋದು. ಇದೇನ್ ಹೊಸದಾಗಿ ನೀವು ಹೇಳ್ತಿದ್ದೀರಾ? ಅದ ಏನ್ ನಾವು ಹೊಸದಾಗಿ ಇವಾಗ ಕಲಿತೀವ ಅಂದ್ರೆ ಈ ಅಕ್ಷರಗಳಿದೆಯಲ್ಲ,
ಈ ಅಕ್ಷರಗಳನ್ನ ಎರಡು ರೀತಿಯಾಗಿ ನಾವು ಅದನ್ನ ಸ್ಪ್ಲಿಟ್ ಮಾಡ್ತೀವಿ. ಒಂದನ್ನ ನಾವು ವಬಲ್ಸ್ ಅಂತ ಕರಿತಿದೀವಿ, ಮತ್ತೊಂದನ್ನ ನಾವು ಕಾನ್ಸನೆಂಟ್ಸ್ ಅಂತ ಹೇಳ್ತಿದೀವಿ. ಯಾವ್ದನ್ನೆಲ್ಲ ನಾವು ವಬಲ್ಸ್ ಅಂತ ಕರಿತಿದೀವಿ ಗೊತ್ತಾ? ಯಾರಾದ್ರೂ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಮ್ಯಾಮ್. ಇದೇನು ವಿಶೇಷವಾಗಿ ನಾವು ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಗೊತ್ತು. ಎ, ಇ, ಐ, ಓ, ಯು ಇದನ್ನೆಲ್ಲ ನಾವು ವಬಲ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ನಾವು ಕನ್ನಡದಲ್ಲಿ ನೋಡಿದ್ರೆ ಅಕ್ಷರಗಳು ಅಂತ ಹೇಳ್ತೀವಲ್ವಾ, ಅಕ್ಷರಗಳು. ಅದರಲ್ಲಿ ಈ ಸ್ವರ ಅಂದ್ರೆ ಯಾವುದು? ಈ ಅ, ಆ, ಈ ಉ, ಉ ಇದೆಲ್ಲ ಇದೆಯಲ್ಲ, ಎಲ್ ತನಕ ಅಹ ತನಕ ಬರಿತೀವಲ್ವಾ, ಅದನ್ನೆಲ್ಲ ನಾವು ಸ್ವರ ಅಂತ ಹೇಳ್ತೀವಿ, ಸ್ವರಗಳು. ಇದಾದ್ಮೇಲೆ ಬರೋ ಅಕ್ಷರಗಳು ಏನು? ಕ, ಖ, ಗ, ಗ, ಘ, ಚ, ಚ, ಜ, ಜ, ಜ್ಞ ಇದೆಲ್ಲ ಹೇಳ್ತೀವಲ್ಲ. ಅ, ಯ, ರ, ಳ, ವ, ಶ, ಶ, ಸ, ಹ, ಳ ಇವೆಲ್ಲ ನಾವು ವ್ಯಂಜನ ಅಂತ ಕರಿತೀವಿ. ಇದೇ ರೀತಿಯಾಗಿ ನಾವು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಈ ಸ್ವರ ಅಂತ ನಾವು ಯಾವ್ದನ್ನ ಹೇಳ್ತೀವೋ, ಈ ಎ, ಇ, ಐ, ಓ, ಯು ನ ನಾವು ವಬಲ್ಸ್ ಅಂತ ಕರಿತೀವಿ. ಮಿಕ್ಕಿರೋ ಅಕ್ಷರಗಳಿವೆಯಲ್ಲ ಅದನ್ನ ನಾವು ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ಮಿಕ್ಕಿರೋ ಅಕ್ಷರಗಳಂದ್ರೆ ಯಾವ್ದಲ್ಲ ಮ್ಯಾಮ್? ಮಿಕ್ಕಿರೋ ಅಕ್ಷರಗಳಂದ್ರೆ ಈ ಬಿ, ಸಿ, ಡಿ, ಎ, ಇ, ಈ ಎ, ಇ, ಐ, ಓ, ಯು ಬಿಟ್ಟು ಮಿಕ್ಕಿರೋ ಅಕ್ಷರಗಳೆಲ್ಲ ನಾವು ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ. ಇದೆಲ್ಲದೆ ಇರೋ ಅಕ್ಷರಗಳನ್ನ ನಾವು ಕಾನ್ಸನೆಂಟ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಬರೆಯೋ ಅಕ್ಷರಗಳನ್ನ ಆದಾಗೆ ನಾವು ಓದ್ತೀವಾ, ಇಲ್ಲಾಂದ್ರೆ ಬೇರೆ ಏನಾದ್ರೂ ರೀತಿ ಇದೆಯಾ? ಎಸ್, ಇಟ್ ಇಸ್ ನಾಟ್ ದಿ ಸೇಮ್ ವೇ ದಟ್ ವಿ ಆರ್ ಪ್ರೊನೌನ್ಸಿಂಗ್ ಇಟ್. ದೇರ್ ಇಸ್ ಟೋಟ್ಲಿ ಅ ಡಿಫರೆಂಟ್ ಮ್ಯಾನರ್ ದಟ್ ವಿ ಪ್ರೊನೌನ್ಸ್ ಇಟ್. ಹೇಗೆ ಅದು ನಾವು ಉಚ್ಚರಿಸ್ತೀವೋ ಅದರಲ್ಲಿ ವ್ಯತ್ಯಾಸ ಇದೆ. ಅದು ಏನು ಮ್ಯಾಮ್? ಎ, ಇ, ಎ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್, ಐ, ಜೆ, ಕೆ, ಎಲ್, ಎಂ, ಎನ್, ಒ, ಪಿ ಈ ತರ ತಾನೇ ನಾವು ಕಲ್ತ್ವಿ ಸ್ಕೂಲಲ್ಲಿ. ಹೀಗೆ ನಮ್ಗೆ ರೈಮ್ಸ್ ಮೂಲಕ ಆ ಅಕ್ಷರಗಳನ್ನ ಹೇಳ್ಕೊಟ್ರು. ಕರೆಕ್ಟ್. ಆ ಲೆಟರ್ಸ್ ನ ಹೇಗ್ ಹೇಳ್ತೀವ ಅಂತ ನಾವು ಕಲ್ತ್ವಾ? ಅಲ್ಲ, ಅದು ಹೇಗ್ ಉಚ್ಚರಿಸ್ತೀವೋ ಅದನ್ ಪ್ರಕಾರ ನಾವು ಓದಿದ್ರೆ ಆ ಪದಗಳು, ಅಂದ್ರೆ ಇಫ್ ಅಟ್ ಆಲ್ ಯು ಆರ್ ಗೋಯಿಂಗ್ ಟು ರೀಡ್ ಅ ವರ್ಡ್, ದಿಸ್ ಫೋನಿಕ್ಸ್ ವಿಲ್ ಹೆಲ್ಪ್ ಯು ಇನ್ ಅ ಗ್ರೇಟ್ ಮ್ಯಾನರ್. ತುಂಬಾ ಅದು ನಮ್ಗೆ ಉಪಯೋಗವಾಗತ್ತೆ. ಇವತ್ ನಾವು ನೋಡೋ ಅಕ್ಷರಗಳು ಯಾವ್ದಂದ್ರೆ ಎಲ್ಲಾ ಅಕ್ಷರಗಳನ್ನು ನಾವು ನೋಡ್ತಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಸಿ ಆಲ್ ದಿ ಲೆಟರ್ಸ್, ಸೌಂಡ್ಸ್ ಆಫ್ ಆಲ್ ದಿ ಲೆಟರ್ಸ್. ವಿ ಆರ್ ಗೋಯಿಂಗ್ ಟು ಸಿ ಓನ್ಲಿ 6 letters. Only 6 letters, ma'am. Yes, we are going to see only 6 letters. S, A, T, P, I, N. S, A, T, P, I, N. ಯಾಕೆ ಇದೆಲ್ಲ ನಾವು ನೋಡ್ಬೇಕು? ಈ ತರ ಈ ಶಬ್ದಗಳ ಮೂಲಕ ನಾವು ಕಲಿಯುವಾಗ ನಮ್ಗೆ ಇನ್ನೂ ಚೆನ್ನಾಗಿ ವಾಕ್ಯ ರಚನೆಗಾಗ್ಲಿ, ಆ ಸೆಂಟೆನ್ಸ್ ಫಾರ್ಮೇಶನ್ಗಾಗ್ಲಿ ಅದು ನಮ್ಗೆ ತುಂಬಾ ಉಪಯೋಗ ಆಗತ್ತೆ ಅಲ್ವಾ? ಇಟ್ ಹೆಲ್ಪ್ಸ್ ಅಸ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಇವಾಗ ಎಸ್, ಎ, ಟಿ, ಪಿ, ಐ, ಎನ್ ಈ ತರ ಇದೆ ಆ ಲೆಟರ್ಸ್. ಅದನ್ನ ನಾವು ಹೇಗ್ ಹೇಳ್ತೀವಿ? ಮೊದಲು ಎಸ್ ತಗೊಳ್ಳೋಣ. ಎಸ್, ಎಸ್ ಅಂತ ಹೇಳಲ್ಲ ನಾವು. ಹೇಗೆ ಹೇಳ್ತೀವಿ? ಹಾವು ಹೆಂಗ್ ಹೋಗುತ್ತೆ? ಆ ದಾರಿಯೆಲ್ಲ ಹಾವು ಹೋಗ್ತಿದೆ ಅಂದ್ರೆ ಹೆಂಗ್ ಹೋಗುತ್ತೆ? ಹಿಂಗ್ ಹೋಗತ್ತಲ್ವಾ? ಹೇಗ್ ಹೋಗುತ್ತೆ? ನೀವು ನನ್ನ ಜೊತೆ ಹೇಳಿ. ಸ್ನೇಕ್, ಸ್ನೇಕ್, ಸ್ಯಾಟ್. ತುಂಬಾ ಚಿಕ್ಕವಾಗಿರೋ ಪದಗಳು, ನಮ್ಗೆ ತುಂಬಾ ಪರಿಚಯವಾಗಿರೋ ಪದಗಳನ್ನೇ ನಾನು ಹೇಳ್ತಿರೋದಿಲ್ಲಿ. ಆ ಎಸ್ ಅನ್ನೋ ಲೆಟರ್ಗೆ ಕೊಡೋ ಶಬ್ದ ಏನು? ಹಾವು. ಹಾವು ನೆನ್ಪಿಟ್ಕೊಳ್ಳಿ. ಎಸ್ ಅಂತಾನೆ ಸ್ನೇಕ್ ಅನ್ನೋ ವರ್ಡ್ ಇದೆ. ಸ್ನೇಕ್. ಓಕೆ. ಅದಾದ್ಮೇಲೆ ಎನ್, ಹ್ಮ್ ಹೇಳೋದು. ಹೇಳಿ ನನ್ ಜೊತೆಗೆ. ಹೀಗೆ ನಾವು ಹೇಳೋದು. ಆ ಎರಡು ಅಕ್ಷರಗಳು ಇವಾಗ ಸೇರ್ಸಿದ್ರೆ ಓಕೆ, ಫೈನ್. ಇವಾಗ ಎಸ್ಸು ಮತ್ತೆ ಎ ಇದನ್ನ ನಾವು ನೋಡಿದೀವಿ. ಅದ್ ಇಟ್ಕೊಂಡು ಒಂದೇ ಒಂದು ವರ್ಡ್ ಬರೆಯಕ್ಕಾಗತ್ತಾ? ಖಂಡಿತ ಬರೆಯಕ್ಕಾಗತ್ತೆ.
ಏನ್ ವರ್ಡ್ ಬರೆಯಕ್ಕಾಗತ್ತೆ? ಬರೆಯಕ್ಕಾಗತ್ತಾ? ಹೌದಾ? ಇಲ್ಲ. ಯಾಕಂದ್ರೆ SATPIN ಇನ್ನೊಂದು ಅಕ್ಷರ ಇದ್ರೆ ಮಾತ್ರ ಮ್ಯಾಮ್ ಹೇಳಕ್ಕಾಗತ್ತೆ. ಎ ಮತ್ತೆ ಎನ್ ಇಟ್ಕೊಂಡು ಏನ್ ಎಸ್ ಮತ್ತೆ ಎನ್ ಇಟ್ಕೊಂಡು ಏನೇ ಹೇಳಕ್ಕಾಗತ್ತೆ? ಏನು ಹೇಳಕ್ಕಾಗಲ್ಲ. ಎಸ್ ಬರಿವಾಗ ಅದರದ್ದು ಶಬ್ದ ಅದಾದ್ಮೇಲೆ ನಾವು ಎಂದು ನೋಡ್ಬೇಕು. ಏನು? ನೆಕ್ಸ್ಟ್ ಇದು ಎ ಎ ಅಂತ ನಾವು ಉಚ್ಚರಿಸ್ತೀವಾ? ಇಲ್ಲ. ಅದನ್ನ ಹೇಗ್ ನಾವು ಹೇಳೋದಂದ್ರೆ ಸೇ ಇಟ್ ಇನ್ ದಿಸ್ ಮ್ಯಾನರ್. ಆಂಟ್ ಹೇಗೆ? ಆಂಟ್. ಇರುವೆ ಹೇಗ್ ಹೋಗತ್ತೆ? ಹೋಗತ್ತಲ್ವಾ? ಹೋಗ್ತಿದೆ ಅಂದ್ರೆ ಹೇಗ್ ಹೋಗತ್ತೆ ಇರುವೆ? ಹೀಗ್ ಹೋಗತ್ತೆ. ಆಂಟ್ ಅಲ್ಲ? ಆಂಟ್. ನೀವು ನನ್ನ ಜೊತೆ ಹೇಳಿ ನೋಡಿ, ನಿಮ್ಗೂ ಬಂದ್ಬಿಡತ್ತಾ ಎ ಲೆಟರ್ದು ಶಬ್ದ ಹೇಗ್ ಬರತ್ತಂತ. ಆಂಟ್. ಓಕೆ, ಫೈನ್. ಎಸ್ ನೋಡಾಯ್ತು, ಎ ನೋಡಾಯ್ತು, ಎನ್ ನೋಡಾಯ್ತು. ನೆಕ್ಸ್ಟ್ ಟಿ. ಟೆನ್ನಿಸ್ ಹೇಗೆ? ಟೆನ್ನಿಸ್. SAT. ಟೀಗ್ ಏನ್ ಶಬ್ದ? ಟೆನ್ನಿಸ್. ನೆಕ್ಸ್ಟ್ ಪಿ. ಪಿಗ್. ಪಿಗ್. ಪೆನ್. ನಾನು ಅದ್ಮೇಲೆ ಹೇಳುವಾಗ ಆ ಪಿ ಲೆಟರಿನ್ ಶಬ್ದ ನಿಮ್ಗೆ ಕೇಳಿಸ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಪೆನ್ ಅಲ್ವಾ? ನೆಕ್ಸ್ಟ್ ಇನ್ನು ಒಂದೇ ಒಂದು ಅಕ್ಷರ ಬಾಕಿ ಇದೆಯಾ? ಐ. ಇ ಇ ಇಂಕ್. ಐ ಅಂತ ಹೇಳಲ್ಲ. ಇ ಇ ಇಂಕ್. ಇ ಇ ಇಗ್ಲು. ಇಗ್ಲು. ಕೊನೆಯಲ್ಲಿ ನಾನು ಪಿಕ್ಚರ್ ಜೊತೆಗೆ ಇದನ್ನ ತೋರಿಸ್ತೀನಿ, ನಿಮ್ಗೆ ಈಸಿಯಾಗಿ ರಿಲೇಟ್ ಆಗತ್ತೆ. ಆಯ್ತಾ? ಎಸ್ಗೆ ಅ ಅ ಅ. ಈ ಲೆಟರ್ಗೆ. ಟಿ ಅನ್ನೋ ಲೆಟರ್ಗೆ. ಪಿಗ್. ಇ ಇ ಈಗ್ಲು. ಈ ಎನ್ಗೆ ಹೇಗೆ? ಇದ್ಕೊಂಡು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಬರ್ಡ್ಸ್ ನಾವು ಬರೆಯೋಕ್ ನೋಡೋಣವಾ? ಆ ಆ ಆ ಆಸ್. ಆ ಆ ಆ ಆಸ್. ಬಂತಾ ನಿಮ್ಗೂ? ಆ ಆ ಆ ಆ ಆ ಆ ಆ ಆಯ್ತಾ? ಇವಾಗ ಇದು ಮೂರು ಲೆಟರ್, ಮೂರು ಅಕ್ಷರಗಳಿದೆ. ಎಸ್, ಎ ಮತ್ತೆ ಟಿ. ಅದರದ್ದು ಶಬ್ದನೂ ಗೊತ್ತಾಗಿದೆ ನಮ್ಗೆ. ಸ್ಯಾಟ್. ಬಂತಾ ನಿಮ್ಗೂ? ಅದೇ ತರ ಹೇಳಕ್ ಬರ್ತಿದ್ಯಾ? ನೀವೆಲ್ಲರೂ ಟ್ರೈ ಮಾಡ್ತಿದ್ದೀರಾ ನಾನು ಅನ್ಕೊಳ್ತೀನಿ. ಸ್ಯಾಟ್ ಸ್ಯಾಟ್. ಓಕೆ, ಬಂತು ನಿಮ್ಗೂ. ಸೂಪರ್. ಆಮೇಲೆ ಇ ಇ ಇ ಇಸ್. ಇಸ್. ಇ ಇ ಇ ದಿಸ್. ಓಕೆ, ಸೂಪರ್. ಇದಕ್ ಬೇರೆ ಏನ್ ಬರುತ್ತೆ? ಸಿಟ್ ಮಾಡ್ಬೋದಾ? ಇ ಇ ಇ
ಸಿಟ್ ಕುತ್ಕೊಳ್ಳೋದು, ಸಿಟ್. ಸ್ಯಾಟ್, ಇಸ್, ಸಿಸ್, ಸೀಟ್, ಸೀಟ್ ಅಂತ ಆ ಶಬ್ದಗಳು ನೀವು ಹೇಳ್ತಿದ್ದೀರಾ, ನನ್ ಜೊತೆ ಹೇಳ್ತಿದ್ರೆ ನಿಮ್ಗೂ ಅದೇ ತರಾನೇ ಆ ವರ್ಡ್ ಬರೆಯುವಾಗ್ಲೂ ಹೇಳೋಕೆ ಬರತ್ತೆ ಅಲ್ವಾ? ಓಕೆ. ಅದಾದ್ಮೇಲೆ ಪ್ಯಾಲ, ಪೆನ್. ಈಗ ಪಿಟ್, ಸೂಪರ್. Pat, super. Pit, pat, pit, pat, pat. Okay. ಯಾವ ಲೆಟರ್ದು? ಟಿ, ಪರ್ಫೆಕ್ಟ್. ಏ, ಕರೆಕ್ಟ್. ಪಿ, ಟ್ಯಾ, ಟ್ಯಾ. ಹೇಗೆ? ಟ್ಯಾ. ಕರೆಕ್ಟಾ? ಸೂಪರ್ ಮಕ್ಕಳ. ಟಿ, ಇ, 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 ಐ. ಪಿ, ಟಿಪ್. ಏನಿದು? ಟಿಪ್. ಯಾವ ಲೆಟರ್ದದು? ಎನ್, ಸೂಪರ್. ಕರೆಕ್ಟಾಗಿ ಹೇಳ್ಬಿಟ್ಟಿದ್ದೀರಾ. ಆಂಟ್, ಹೇಗೆ ಹೇಳಿದೆ? ಆಂಟ್. ಏದು? ಪಿ, ನ್ಯಾಪ್. ಮಧ್ಯಾಹ್ನ ಹೊತ್ತಲ್ಲಿ ಅಳೋ ಸಣ್ಣ ಪುಟ್ಟ ನಿದ್ದೆ, ನ್ಯಾಪ್ ಅಂತೀವಿ. ನ್ಯಾಪ್. ಹೇಗೆ? ನ್ಯಾಪ್. ಈ ಹೇಳುವಾಗ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ನ್ಯಾಪ್. ಈ ಎಂದು ಹೇಗ್ ಬರ್ತಿದೆ? ನ್ಯಾಪ್. ಪರ್ಫೆಕ್ಟ್. ಸ್ನ್ಯಾಪ್. ಸ್ನ್ಯಾಪ್. ಸೂಪರ್. ಪಿ, ಎ, ಎನ್. ಕರೆಕ್ಟ್. ಟಿ, ಪ್ಯಾಂಟ್. ಏನು? ಪ್ಯಾಂಟ್. ಈ ಲೆಟರ್ಸ್, ಈ 6 ಅಕ್ಷರಗಳು ಇಟ್ಕೊಂಡು ನಾವು ಇಷ್ಟು ವರ್ಡ್ಸ್ ಆ ಶಬ್ದಗಳು ಇಟ್ಕೊಂಡೇ ನಾವು ಬಳಸಕ್ಕಾಗಿದೆ. We were able to formulate these many words with the given letters and not with the help of the letters but with the help of the sound. ಆ ಲೆಟರ್ಗಳಿರೋ ಸೌಂಡ್ ಇಟ್ಕೊಂಡು ನಾವು ಇಷ್ಟು ಪದಗಳನ್ನ ನಾವು ಬರ್ದಿದ್ದೀವಿ. ನೀವೆಲ್ಲರೂ ಒಪ್ಕೊಳ್ತೀರಾ? ಐ ಹ್ಯಾವ್ ನಾಟ್ ರಿಟನ್ ದಿ ವರ್ಡ್ ಅಂಡ್ ದೆನ್ ಟೋಲ್ ದಿ ಸೌಂಡ್. With the sound I have, the sound that I made, I have formulated the word. Right? Even you have written like that, I guess. ನೀವು ಹಾಗೆ ನೆನ್ಪಿಟ್ಕೊಳ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಕೆಲವು ಪದಗಳು ಅದನ್ನ ನಾನು ಸ್ಪಿನ್ ಮಾಡ್ತೀನಿ, ನೀವು ನನ್ನ ಜೊತೆಗೆ ಆ ವರ್ಡ್ ನ ಹೇಗೆ ಉಚ್ಚರಿಸ್ಬೇಕು ಅಂತ ಹೇಳ್ತೀರಾ, ಆಯ್ತಾ? ನೋಡೋಣ. ಆ ವರ್ಡ್ ನ ನಾನು ಓದಕ್ ಹೇಳ್ತಿಲ್ಲ, ನಾನು ಮತ್ತೊಂದ್ಸತಿ ಹೇಳ್ತಿದ್ದೀನಿ. ಆ ವರ್ಡ್ ನ ನಾನು ಓದಕ್ ನಿಮ್ಗೆ ಹೇಳ್ತಿಲ್ಲ. ಆ ಸೌಂಡ್ ಇಟ್ಕೊಂಡು ಆ ಪದ ಹೇಗ್ ಬರ್ತಿದೆ ಅನ್ನೋದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಿದೀವಿ, ಆಯ್ತಾ? It's not the word that we are reading over here, but with the help of the sound we are identifying the word. Okay? ಸ್ಪಿನ್ ಮಾಡ್ತೀನಿ. ನೀವು ಈ ತರ
ಈ ಎಕ್ಸಿಬಿಷನ್ ಎಲ್ಲ ಹೋದ್ರೆ ಆಟ ಆಡಿರ್ತೀರಾ ಈ ಎಕ್ಸಿಬಿಷನ್ ಅಲ್ಲ. ಓಕೆ, ಫಸ್ಟ್ ಚಾಪ್ ಚಾಪ್. ಸೂಪರ್. ಟ್ಯಾಪ್ ಹೇಳದ್ ಬಂತು ಅನ್ಸುತ್ತೆ. ನೆಕ್ಸ್ಟ್ ವರ್ಡ್. ಈ ವರ್ಡ್ ಬರ್ದ್ವಾ? ಎಸ್, ವಿ ರೋಟ್ ಇಟ್. ಇ ಇ ಪಿಚ್. ಹಳ್ಳ ಅಲ್ವಾ? ಅದೊಂದು ಹಳ್ಳ ಮಗು ಬೀಳ್ತಂದ್ರೆ, ಏನಾದ್ರು ಒಂದು ವಸ್ತು ಬಿದ್ದೋಯ್ತಂದ್ರೆ ಅದು ಎಲ್ಲಿ ಬಿದ್ದೋಯ್ತು? ಆ ಹಳ್ಳದಲ್ಲಿ ಬಿದ್ದೋಯ್ತು. ಪಿಚ್ ಪಿಟ್ ಪಿಟ್. ಇ ಇ ಪಿಚ್. ಸೂಪರ್. ನೆಕ್ಸ್ಟ್ ವರ್ಡ್. ನಿಮಗೆ ತುಂಬಾ ಪರಿಚಯ ಆಗಿರೋ ವರ್ಡ್ ಬರ್ತಿದ್ಯಾ ಅಂತ ನೋಡ್ತೀನಿ. ಟ್ಯಾನ್. ಏನಿದು ಟ್ಯಾನ್? ಟ್ಯಾನ್ ಅಂದ್ರೆ ಈ ಬಿಸಿಲಲ್ಲಿ ಹೋಗಿ ನಮ್ ಚರ್ಮ ಸ್ವಲ್ಪ ಕಪ್ಪಾಗೋಯ್ತು ಅಂದ್ರೆ, ಇಲ್ಲಿರೋ ಆ ಹುಡುಗಿ, ಈ ಎಷ್ಟೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ನೋಡಿರ್ತೀರಾ, ಈ ಫೇರ್ ಅಂಡ್ ಲವ್ಲಿ, ಗ್ಲೋ ಅಂಡ್ ಲವ್ಲಿ, ಎಷ್ಟು ಫೇರ್ ಅವರ್, ಈ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ನೋಡಿದ್ರೆ ಹೀಗಿದ್ದವರು ಹಿಂಗ್ ಆಗ್ಬಿಟ್ರು ಆತರ ಹೇಳ್ತಾರಲ್ವಾ. ಸೊ ಶಿ ಹಸ್ ಬಿಕಮ್, ಹರ್ ಸ್ಕಿನ್ ಹಸ್ ಗಾಟ್ ಟ್ಯಾನ್. ಸೊ ಇಲ್ಲಿ ಏನಕ್ಕೆ ಇದ್ರಲ್ಲಿ ಬಂದಿದ್ದಾರೆ? ಟ್ಯಾನ್. ಸೂಪರ್. ನೆಕ್ಸ್ಟ್ ವರ್ಡ್. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟವಾಗಿರೋ ಸ್ನೇಕ್ದು ಹಾವೆ ಹೇಗ್ ಬರುತ್ತೆ? ಈ ಈ ಸಿಟ್ ಸಿಟ್. ನೆಕ್ಸ್ಟ್ ಲೆಟರ್, ನೆಕ್ಸ್ಟ್ ವರ್ಡ್. ನಿಮ್ಗೆ ಯಾಕೆ ತಿರ್ಗಾ ಈ ಪದಗಳನ್ನ ತೋರಿಸಿರಂದ್ರೆ, ಅದು ಹೇಗ್ ಉಚ್ಚರಿಸ್ತಿದ್ದೀರಾ ಅಂತ ನೀವ್ ನೋಡೋದಿಕ್ಕೆ ನಾನು ಇದನ್ನ ಮತ್ತೆ ತೋರಿಸ್ತಿರೋದು, ಆಯ್ತಾ? ಇ ಇ ಟಿನ್. ಈ ಪಾತ್ರೆ, ಇದ್ರಲ್ಲಿ ತಾನೇ ಅಮ್ಮ ಅಕ್ಕಿ ಎಲ್ಲ ಇಡ್ತಾರೆ ಅಲ್ವಾ ಮನೆಯಲ್ಲಿ, ನೋಡಿರ್ತೀರಾ, ದೊಡ್ಡ ದೊಡ್ಡ ಟಿನ್ ಇರತ್ತೆ ಮನೆಯಲ್ಲಿ. ಆಟ್, ಏನೋ ಆಟ್. ಹಿ ಲುಕ್ಡ್ ಅಟ್ ಮೀ ಆತರ ಹೇಳ್ತೀವಲ್ವಾ, ಅದು. ಆಯ್ತಾ? ಓಕೆ. ಹಾಲ. ಹ ಇ ಇ ಪಿನ್ ಪಿನ್. ನೆಕ್ಸ್ಟ್ ವರ್ಡ್. ಬೇಗ ಬೇಗ ಸ್ಪಿನ್ ಮಾಡಕ್ ಹೇಳ್ತೀನಿ ಅದನ್ನ. ಪಿಪ್. ಇದೇನ್ ಮ್ಯಾಮ್ ಹೊಸದಾಗಿದೆ ಈ ಪದ? ಪಿಪ್. ಇ ಇ ಪಿಪ್ ಅಂದ್ರೆ ಈ ಒಂದು ಹಣ್ಣು ತಗೊಂಡ್ರೆ ಆ ಹಣ್ಣೊಳಗ ಇರತ್ತಲ್ಲ ಬೀಜ, ಆ ಸೀಡ್, ಅದನ್ನ ನಾವು ಪಿಪ್ ಅಂತ ಹೇಳ್ತೀವಿ. ಈ ಆರೆಂಜ್ ಹಣ್ಣಾಗಿರ್ಲಿ, ಈ ಆಪಲ್ ಹಣ್ಣು ಪಿಕ್ಚರ್ ಕೊಟ್ಟಿದ್ದಾರೆ, ಅಲ್ಲಿ ಕಪ್ ಕಲರ್ ಅಲ್ಲೂ ಈ ಬಿಳಿ ಕಲರ್ ಅಲ್ಲಿ ಇದೆಯಲ್ಲ, ಅದನ್ನ ನಾವು ಪಿಪ್ ಅಂತ ಹೇಳ್ತೀವಿ. ಮಧ್ಯ ಮಧ್ಯದಲ್ಲಿ ಇರತ್ತಲ್ಲ ಸಣ್ಣ ಪುಟ್ಟ ಬೀಜವಾಗಿರತ್ತಲ್ಲ, ಅದನ್ನ ನಾವು ಪಿಪ್ ಅಂತ ಹೇಳ್ತೀವಿ. Few more words. Quickly we'll spin it. Pan. A, a, ಪ್ಯಾನ್. ಹೀಗೆ ನೀವು ಹೇಳ್ತಿದ್ದೀರಾ, ಒಂದೇ ಸಮಯದಲ್ಲಿ ಪ್ಯಾನ್ ಅಂತ ಹೇಳ್ಬಾರ್ದು, ಆ ಶಬ್ದ ಇಟ್ಕೊಂಡು ನೀವು ಇದನ್ನ ಉಚ್ಚರಿಸ್ಬೇಕು, ಆಯ್ತಾ? ಸೂಪರ್. ಇನ್ನು ಎಷ್ಟೋ ಪದಗಳಿತ್ತಲ್ಲ ನಾವು ಬರ್ದಿರಲಿಲ್ಲ. We are learning few more words which we can formulate using the letters SATPIN. Sat. ಕೂತಿದ್ದಾಳಲ್ವಾ ಈ ಹುಡುಗಿ? ಕೂತಿದ್ದಾಳೆ. ಸ್ಯಾಟ್. ಸೂಪರ್.
4 more words left out. ಈ ಹುಡುಗ ಮುಂದೆ ಒಬ್ಬ ಹುಡುಗ ಹೋಗ್ತಾನೆ, ಹಿಂದ್ಗಡೆ ಒಬ್ಬ ಹುಡುಗ ಹೋಗ್ತಿದ್ದಾನೆ. ಅವನ್ನ ಕರಿಯೋದಕ್ಕೆ ಆ ಬೆನ್ ಮೇಲೆ ಇವ್ನು ತಟ್ತಿದಾನಲ್ವಾ, ಅದನ್ನ ಪ್ಯಾಚ್ ಪ್ಯಾಟ್ ಪ್ಯಾಟ್. ಈ ವರ್ಡ್ ನ ನಾವು ಬರ್ದಿದ್ವಿ ಅಲ್ವಾ? ಕರೆಕ್ಟ್. ಥ್ಯಾಂಕ್ ಯು. ಸಿಪ್ ಸಿಪ್ ಸಿಪ್. ಹಾಲು ಇಲ್ಲಾಂದ್ರೆ ಕಾಫಿ, ನೀರು ಆ ಟಮ್ಲರ್ ಇಟ್ಕೊಂಡು ನಾವು ಕುಡಿಯೋದು. ವಿ ಸಿಪ್ ದಿ ವಾಟರ್ ಅಂಡ್ ಡ್ರಿಂಕ್ ಇಟ್, ರೈಟ್? ಸಿಪ್. ಎರಡೇ ವರ್ಡ್ ಮ್ಯಾಮ್ ಇರೋದು. ಮಧ್ಯಾಹ್ನ ಹೊತ್ತು ಮಲ್ಗೋದು. ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ಸೂಪರ್. ಲಾಸ್ಟ್ ವರ್ಡ್ ಏನ್ ಮ್ಯಾಮ್ ವರ್ಡ್? ಟಿಪ್. ಟಿಪ್. ಪೆನ್ ಟಿಪ್. ಟಿಪ್ ಆಫ್ ಅ ಪೆನ್. ಇದೇ ವರ್ಡ್ ಇರೋದು. ಏನ್ ಸುತ್ತಿದೆ? ಆ ವರ್ಡ್ ಹೇಳೋದಿಕ್ಕೆ ಸುತ್ತಿದೆ. ಸೂಪರ್. ವಿ ಹ್ಯಾವ್ pronounced it. Sound we have told it. Alva. Done. So we have seen the pronunciation of few letters. There are 6 letters we have taken for today's class, and we have seen lot of words pertaining to it. ಇಟ್ಕೊಂಡು ಎಷ್ಟೋ ಬೇರೆ ಪದಗಳನ್ನ ನಾವು ಹೇಳ್ಬೋದು. ಅದೆಲ್ಲ ಯಾವ್ಯಾವ ಪದಗಳು ಇದೆಲ್ಲ ನಾವು ನೋಡಿದೀವಿ ಅಲ್ವಾ? ನೀವು ಅದನ್ನ ಟ್ರೈ ಮಾಡ್ತೀರಾ ನಾನು ಅನ್ಕೊಳ್ತೀನಿ. ಯು ವಿಲ್ ಆಲ್ಸೋ ಟ್ರೈ ಅಟ್ ಹೋಮ್ ಟು ಸ್ಪೆಲ್ ದೀಸ್ ಲೆಟರ್ಸ್. ಹೇಗ್ ನಾವ್ ಅದನ್ನ ಟು ಪ್ರೊನೌನ್ಸ್ ದೀಸ್ ಲೆಟರ್ಸ್, ಸ್ಪೆಲ್ ಅಲ್ಲ, ಸಾರಿ, ಟು ಪ್ರೊನೌನ್ಸ್ ದೀಸ್ ಲೆಟರ್ಸ್. ಸೊ ಇವತ್ತಿನ ಸೆಷನ್ ನ ಈ 6 ಲೆಟರ್ಸ್ ಜೊತೆ ನಾನು ಮುಗಿಸ್ಕೊಳ್ತೀನಿ. ಮತ್ತೊಂದ್ಸತಿ ಹ್ಯಾಪಿ ಗುರು ಪೂರ್ಣಿಮಾ ಆಲ್ ಆಫ್ ಯು. ನಿಮ್ಮಲ್ಲಿರೋ ಶಿಕ್ಷಕರಿಗೂ ನೀವು ವಿಶಸ್ ನ ಹೇಳಿರ್ತೀರಾ ನಾನು ಅನ್ಕೊಂಡು ಇವತ್ತಿನ ಸೆಷನ್ ನಾನು ಇಲ್ಲಿ ಮುಗಿಸ್ಕೊಳ್ತೀನಿ. ಮುಂದೆ ಒಂದು ಸೆಷನ್ ನಲ್ಲಿ ನಾವು ಭೇಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.